ಗೃಹಲಕ್ಷ್ಮಿ ಆಯ್ತು. ಇದೀಗ ಈ ಗೃಹ ಜ್ಯೋತಿ ಯೋಜನೆಯ ಸರತಿ ಗೃಹ ಜ್ಯೋತಿ ಗ್ಯಾರಂಟಿ ಸ್ಕೀಮ್ ಪುನರ್ ಪರಿಶೀಲನೆ ಶುರುವಾಗ್ತಾ ಇದೆ. ಈಗಾಗಲೇ ಇಂಧನ ಇಲಾಖೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಮನೆ ಬಳಕೆಯ ಹೆಸರಿನಲ್ಲಿ ವಿದ್ಯುತ್ ಅನ್ನು ದುರ್ಬಳಕೆ ಮಾಡುವವರ ಮೇಲೆ ಒಂದ್ ಸ್ವಲ್ಪ ನಿಗಾ ಇಡಿ ಅಂತ ಹೇಳಿರೋದು. ವಾಣಿಜ್ಯ ಬಳಕೆ ವಿದ್ಯುತ್ ಬಳಸುವವರ ಮೇಲೆ ಇಂಧನ ಇಲಾಖೆ ಇದೀಗ ಕಣ್ಣು ಇಡ್ತಾ ಇದೆ. ನೀವು ಯಾರಾದ್ರೂ ಸರ್ಕಾರಕ್ಕೆ ಯಾಮಾರಿಸಬಹುದು, ಗೊತ್ತಾಗಲ್ಲ. ಇದು ವಾಣಿಜ್ಯಕ್ಕೆ ಕಮರ್ಷಿಯಲ್ ಆಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ. ಈ ಥರದ್ದೇನಾದ್ರೂ ಅವ್ಯವಹಾರ ತರ ಕಳ್ಳವ್ಯವಹಾರ ಮಾಡ್ಕೊಂಡಿದ್ರೆ ಈಗ ಸಮಸ್ಯೆ ಆಗತ್ತೆ. ಉಚಿತ ವಿದ್ಯುತ್ ದುರ್ಬಳಕೆ ಮಾಡ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳಲಾಗತ್ತೆ. ಅದಕ್ಕೆ ಅಂತಾನೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ 1.70 ಕೋಟಿ ಮನೆಗಳಿಗೆ ಗೃಹ ಜ್ಯೋತಿ ಅಡಿ ಉಚಿತ ವಿದ್ಯುತ್ ಕೊಡ್ತಾ ಇದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆಯ ಬೆನ್ನಲ್ಲೇ ಪರಿಶೀಲನೆಗೆ ಇಂಧನ ಇಲಾಖೆ ಅಧಿಕಾರಿಗಳು ತಯಾರಿ ಮಾಡ್ಕೊಳ್ತಾ ಇರೋದು. ಮನೆಗೆ ಬಂದು ಪರಿಶೀಲನೆ ಮಾಡ್ತಾರೆ. ನೀವು ಅಲ್ಲಿ ಏನೋ ಕಳ್ಳ ವ್ಯವಹಾರ ಮಾಡ್ತಾ ಇದ್ದೀರಾ ಹೇಳ್ತಾ ಇದ್ರಲ್ಲ ನಿನ್ನೆ ಸಿಎಂ, ಒಬ್ಬರು ಹೆಸರಲ್ಲಿ 4-5 ಮೀಟರ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅಂದ್ರೆ ನಿಮಗೆ ಸರ್ಕಾರದ ಯೋಜನೆಗಳು ಮಿಸ್ಯೂಸ್ ಆಗೋದಿದೆಯಲ್ಲ, ಇದು ಒಂಥರ ಅಫೆನ್ಸ್. ಇದು ತಪ್ಪೇ ಅಲ್ವಾ? ಸರ್ಕಾರ ಈ ಯೋಜನೆಗಳನ್ನ ಜಾರಿಗೆ ತರೋದು ಯಾರ್ಯಾರಿಗೆ ರೀಚ್ ಆಗ್ಬೇಕು ಅವ್ರಗಳಿಗೆ ರೀಚ್ ಆಗ್ಲಿ, ಫಲಾನುಭವಿಗಳಿಗೆ ಸಿಗ್ಲಿ ಅಂತ. ಬಟ್ ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ. 100 ಕೋಟಿ ಇದರಿಂದ ಲಾಸ್ ಆಗ್ಬಿಡುತ್ತೆ ಸರ್ಕಾರಕ್ಕೆ. ಅದಕ್ಕೇನೆ ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ. ಎಲ್ಲಾ ಕಡೆನೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಯಾರ್ಯಾರು ಈ ತರ ಎಲ್ಲ ಮೋಸ ಮಾಡ್ತಾ ಇದ್ರು, ದ್ರೋಹ ಬಗಿತಾ ಇದ್ರು, ಅವ್ಯವಹಾರ ಮಾಡ್ತಾ ಇದ್ರು, ಅವರೆಲ್ಲ ತಗ್ಲಾಕಳ ಸಮಯ ಬರ್ತಾ ಇರೋದು. ನೋಡಿ, ನಿಮಗೆ ಗೃಹಲಕ್ಷ್ಮಿದು ಹಿಂಗೆ ಸಾವನ್ನಪ್ಪಿದವರ ಅಕೌಂಟಿಗೆ ಅಮೌಂಟ್ ಹೋಗ್ತಾ ಇತ್ತು, ಫೇಕ್ ಡಾಕ್ಯುಮೆಂಟ್ಗಳನ್ನ ಕೊಡ್ತಾ ಇದ್ರು, 100 ಕೋಟಿ ಅದರಲ್ಲೇ ಲಾಸ್ ಆಗ್ತಾ ಇತ್ತು. ಈಗ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ 1 ವರ್ಷದ ಹಿಂದೆನೆ ಡೆತ್ ಆಗಿದ್ರು ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದ್ರೆ ಅಥವಾ ಹೋಗಿದ್ರೆ ಅದ್ರ ವಸೂಲಿ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಸ್ಟ್ರಿಕ್ಟ್ ಆಗಿ. ನಿಮ್ಮ ಮನೇಲಿ ತಾಯಿಯ ಹೆಸರಲ್ಲೋ ಅತ್ತೆಯ ಹೆಸರಲ್ಲೋ ಇನ್ಯಾರೋ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ದು ಅವ್ರು ಸಾವನ್ನಪ್ಪಿ 1 ವರ್ಷ ಆದ್ಮೇಲೂ ನೀವು ಅದನ್ನ ತಗೊಳ್ತಾ ಇದ್ರಿ ಅಂದ್ರೆ ಅದ್ ಎಷ್ಟು ಹಣ ತಗೊಂಡಿದ್ರಿ ಈಗ ವಾಪಸ್ ಕೊಡ್ಬೇಕೀಗ. ಸೊ ಹಂಗೇನೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಸ್ಟ್ರಿಕ್ಟ್ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಸಿಎಂ ಹೇಳಿದ್ದಾರೆ ಖುದ್ದಾಗಿ. ಸುಮ್ಮನೆ ಇದು ಮಿಸ್ಯೂಸ್ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ, ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಈ ತರದೊಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೀವಿ ಅಂತ. ಇದೀಗ ಗೃಹ ಜ್ಯೋತಿಯ ಸರದಿ. ನೀವೇನಾದ್ರೂ ಈ ತರ ಅವ್ಯವಹಾರ ಮಾಡಿದ್ರೆ, ಕಮರ್ಷಿಯಲಿಗೆ ಅಂತ ಬಳಕೆ ಮಾಡ್ಕೊಂತಾ ಇದ್ರೆ, ನಂಗೂ ಫ್ರೀ, ನಿಂಗೂ ಫ್ರೀ, ಅವ್ರಿಗೂ ಫ್ರೀ, ಹೆಂಗಿದ್ರು ಫ್ರೀ, ಹೆಂಗ್ ಬೇಕಾದ್ರೂ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಈಗ ಸಿಕ್ಕಾಕೊಳ್ತೀರಾ, ತಗ್ಲಾಕೊಳ್ತೀರಾ.